ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಏರ್ ಶೋಗೆ. ಸ್ವೀಡನಲ್ಲಿ ಫಸ್ಟ್ ಟೈಮ್ ಏರ್ ಶೋ ನೋಡ್ತಾ ಇರೋದು. ಸ್ವೀಡನಲ್ಲಿ ಯಾಕೆ, ನಾನು ಇಂಡಿಯಾನಲ್ಲೂ ಏರ್ ಶೋಗೆ ಹೋಗೇ ಇಲ್ಲ. ಲೆಟ್ಸ್ ಸಿ ಹೆಂಗಿರುತ್ತೆ ಅಂತ. ಸ್ಟೇ ಟ್ಯೂನ್ಡ್. ಬನ್ನಿ ಬನ್ನಿ. ಪಪ್ಪರ್ ನೋಡಿ ವಾವ್ ಅಂತ ಇದ್ದಾಳೆ. ಸೊ ನಾವಿವಾಗ ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ಪಾರ್ಕಿಂಗ್ ತುಂಬ ಇಶ್ಯೂಸ್ ಆಗುತ್ತೆ. ಒಂದು 2 ಲಕ್ಷ ಜನ ಸೇರ್ತಾರೆ ಅಂತ ನ್ಯೂಸಲ್ಲಿ ನೋಡಿದ್ದೀವಿ. ಸೊ ಇಟ್ಸ್ ಬೆಟರ್. 2.5 ಲಕ್ಷ ಅಂತೆ. ಸ್ವೀಡನಲ್ಲಿ ಫಸ್ಟ್ ಟೈಮ್ ಅಷ್ಟು ಜನ ನೋಡ್ತಾ ಇರೋದು. ಸೊ ಇಟ್ಸ್ ಬೆಟರ್ ಗೋ ಬೈ ಬಸ್ ಅಂದ್ಕೊಂಡು ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಹಾಯ್ ಹೇಳರಿ ಅದನ್ನ. ಕ್ಲಾಸ್ ಇವಾಗ ಟ್ರೆಂಡ್ ಆಗ್ತಿದೆ. ನನಗೆ ಹೆಂಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ನನಗೆ ಚೆನ್ನಾಗಿ ಕಾಣಿಸಲ್ಲ ಅಂತ. ನೀವು ಹೇಳಿ. ನಾವಿವಾಗ ಬಸ್ಸಲ್ಲೇ ಕೂತಿದ್ದೀವಿ. ಅಲ್ಲ, ಅರ್ಲಿ ಮಾರ್ನಿಂಗ್ ಹೋಗಿದ್ರೆ ಎಲ್ಲರೂ ಬಸ್ ತಗೊಂಡು ಸ್ವಲ್ಪ ಜನ ಕಾರಲ್ಲೇ ಬರ್ತಿಲ್ಲಲ್ಲ. ಯಾರು ಬಂದ್ರು ನೋಡಲ್ಲೇ. ಎಷ್ಟು ಜನ ಇಂಡಿಯನ್ಸು ಎಲ್ಲರೂ ಬಸ್ಸಲ್ಲೇ ಬರ್ತಾ ಇದ್ದಾರೆ. ಇಲ್ಲಿ ನೋಡಿ, ಫಸ್ಟ್ ಟೈಮ್ ನಾನು ಸ್ವೀಡನಲ್ಲಿ ಇಷ್ಟು ಜನ ಜಾತ್ರೆನ ನೋಡ್ತಾ ಇರೋದು. ಎಲ್ಲ ಕಡೆ ಜನಗಳು ಜನಗಳು ಜನಗಳು. ಸ್ವೀಡನಲ್ಲಿ ಒಟ್ಟಿಗೆ ಇಷ್ಟು ಜನ ನಾನು ನೋಡೇ ಇಲ್ಲ ಇಷ್ಟು ವರ್ಷ. ತುಂಬ ಜನ ನಮಗೆ ಹೇಳಿದರು ಸಿಕ್ಕಾಪಟ್ಟೆ ಜನ ಇರ್ತಾರೆ ಅಂತ. ಬಟ್ ಇಷ್ಟು ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಕ್ಯೂನಲ್ಲೇ 2 ಅವರ್ ನಾವು ನಿಂತ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ ಬಸ್ನ ತಗೊಳ್ಳೋಕ್ಕೆ. ಆ ಏರ್ ಶೋ ನಡೆಯುತ್ತಲ್ಲ ಆ ಜಾಗಕ್ಕೆ ಫ್ರೀಯಾಗಿ ಬಸ್ ಬಿಟ್ಟಿದ್ರು. ಬಸ್ ಇಲ್ದೇ ಕಾರಲ್ಲಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಟ್ಯಾಕ್ಸಿ ಆಟೋ ಎಲ್ಲ ಇರೋದೇ ಇಲ್ಲ. ಸೊ ಹಾಗಾಗಿ ತುಂಬ ಮಕ್ಕಳನ್ನು ಕರ್ಕೊಂಡು ಕ್ಯೂನಲ್ಲಿ ನಿಲ್ಲೋ ಅಷ್ಟರಲ್ಲಿ ಸಾಕಾಗೋಯ್ತು. ಬೆಳಗ್ಗೆ 8 ಗಂಟೆಗೆ ಬಿಟ್ಟಿದ್ದೀವಿ. ನಾವು ಏರ್ ಶೋ ತಲುಪೋ ಅಷ್ಟರಲ್ಲಿ 12 ಗಂಟೆ ಆಗಿತ್ತು. ಆಫ್ಟರ್ 2 ಅವರ್ಸ್ ನಮಗೆ ಈ ಬಸ್ ಸಿಕ್ತು. ನೋಡಿ ಹೆಂಗಿದೆ ಕ್ಯೂ. ಫೈನಲಿ ನಮಗೆ ಸಿಕ್ಕಿದೆ. ಆಮೇಲೆ ಇದು ಬಂದು 100th ಇಯರ್ ಸೆಲೆಬ್ರೇಷನ್ ನಡೀತಾ ಇದೆ. 10 ವರ್ಷದ ಹಿಂದೆ 90th ಇಯರ್ ಇತ್ತಂತೆ. ಅವಾಗೂ ಕೂಡ 1 ಲಕ್ಷ ಪ್ಲಸ್ ಜನ ಬಂದಿದ್ರಂತೆ. ಇವಾಗ ಇನ್ನೂ ಜಾಸ್ತಿ ಬಂದಿದ್ದಾರೆ. ಇಲ್ಲೆಲ್ಲ ಜನಗಳು ಈ ಥರ ಬೆಳೆದಿದ್ದಾರೆ. ಕೆಲವೊಬ್ರು ಚೇರ್ಸ್ ಎಲ್ಲ ತಗೊಂಡು ಬಂದಿದ್ದಾರೆ ಕುತ್ಕೊಳ್ಳೋಕ್ಕೆ. ಊಟ ಮಾಡ್ತಾ ಇದ್ದೀವಿ. ಓ ಸಕ್ಕದಾಗಿತ್ತು. ನೆಕ್ಸ್ಟ್ ಈ ರೆಡ್ 1 2 3 4 5 6 7 ಇದ್ದಾವೆ. ನೋಡೋಣ ಆ ಥರ. ಕ್ಲೌಡ್ಸ್ ಅಲ್ಲೇನೋ ಕಾಣಿಸೋದು.
crazy. ಇಲ್ಲಿ ನೋಡು ನೋಡು ಅಲ್ಲಿ ಅಲ್ಲಿ ಇದ್ದಿದ್ದ ಕಲರ್ ಎಲ್ಲ ಬಿಡ್ತಾ ಇದ್ದಾನೆ ಖಾಲಿ. ಇಂಡಿಯಾಗ ಹೋಗ್ತಾ ಇದಾರೆ ನೋಡಿ ಇವ್ರನ್ನೆಲ್ಲ ವಾಪಸ್. ಯು ಆರ್ ನಾಟ್ ಗೋಯಿಂಗ್ ಯು ಸೆಂಡ್ ಓನ್ಲಿ ವೈಫ್. ಸಂತೋಷ್ ನೀವು ಅಷ್ಟೇನಾ? ವಾಟ್ ಯು ಕ್ಯಾನ್ ಸಿ ಸಮಥಿಂಗ್. ನೋಡಿ ಇದು ಬಂದು ಆರ್ಮಿ ಕ್ಯಾಂಪ್ ಹೆಂಗಿದೆ ಅಂತ ಒಳಗಡೆ. ನೋಡಿ ಇದೆಲ್ಲ ಆರ್ಮಿ ಟ್ರಕ್ ಎಷ್ಟು ದೊಡ್ಡದಿದೆ ನೋಡಿ. ಇದು ಬಂದು ಆರ್ಮಿ ಕಿಚನ್ ನೋಡಿ. ಸಿಂಕ್ ಇಲ್ಲೆಲ್ಲ ಸ್ಟೋರೇಜ್ ಇದೆ. ಇಲ್ಲಿ ಬಂದು ಅವ್ರದ್ದು ಕ್ಯಾಂಪಿಂಗ್ ಟೆಂಟ್ ಈ ಥರ ಇರುತ್ತೆ ಅಂತ ತೋರಿಸಿದ್ದಾರೆ ಹಿಂಗೆ ನೋಡಿ. ಇದೆಲ್ಲ ಅವ್ರದ್ದು. ಎಷ್ಟು ಜನ ಬಂದಿದ್ದಾರೆ ಅಂದರೆ ಅನ್ಬಿಲೀವಬಲ್ ಜನ ಇದ್ದಾರೆ. ಅವ್ರದ್ದೆಲ್ಲ ಟೆಂಟ್ ಆರ್ಮಿ ಅವ್ರದ್ದು ಈ ಥರ ಟೆಂಟ್ ಮಾಡ್ಕೊಂಡು. ಕಮ್ ನೋಡಿ ಇಲ್ಲ ಅಲ್ಲಿ ಫ್ಲೈಟ್ ಶೋ ಇದೆ. ಬಟ್ ಜಸ್ಟ್ ಓಲ್ಡ್ ಪಪ್ಪಾಸ್ ಹ್ಯಾಂಡ್. ನೋಡಿ ಅಲ್ಲಿ ಜನಗಳು ಎಷ್ಟಿದ್ದಾರೆ. ಇದೆಲ್ಲ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ನೋಡಿ. mycket skicklig modellflygplansbyggare. Vilket så småningom resulterade i guld och silvermedaljer i ನೋಡೋದಕ್ಕೆ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿ ಮಾಡ್ತಾಯಿದ್ರು. ಪ್ಯಾಟ್ರನ್ ಆಗಿ ಬರ್ತಾಯಿದ್ರು, ಕಲರ್ಸ್ ಆಗ್ತಾಯಿದ್ರು, ಸ್ಪಾರ್ಕಲ್ಸ್ ಆಗ್ತಾಯಿದ್ರು. ಬಟ್ ನಾನು ವಿಡಿಯೋ ಮಾಡೋದಕ್ಕೆ ಚಿಕ್ಕದಾಗಿ ಕಾಣಿಸ್ತಾ ಇತ್ತು. ಅಂದರೆ ಕಣ್ಣಿಂದ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ಬಟ್ ವಿಡಿಯೋನಲ್ಲಿ ತುಂಬ ಪುಟಾಣಿ ಅನಿಸ್ತಾ ಇತ್ತು. ಸಮ್ಹೌ ಐ ಮ್ಯಾನೇಜ್ ಟು ಮೇಕ್ ವೀಡಿಯೋಸ್.
ಆ ಕ್ರೌಡ್ ಮಾತ್ರ ಸಿಕ್ಕಾಪಟ್ಟೆ ಇತ್ತು, ತುಂಬ ಜನ. ತುಂಬ ಸ್ಟಾಲ್ಸ್ಗಳು ಹಾಕಿದ್ರು, ಫುಡ್ ಸ್ಟಾಲ್ಸ್ ಇರ್ಬೋದು, ಆ್ಯಕ್ಟಿವಿಟೀಸು, ಗೇಮ್ಸು, ಆಮೇಲೆ ಆರ್ಮಿ ಅವ್ರದ್ದು ಡಿಸ್ಪ್ಲೇ ಸ್ಟಾಲ್ಸು, ಹೆಲಿಕಾಪ್ಟರ್ ಎಲ್ಲ ಡಿಸ್ಪ್ಲೇ ಮಾಡ್ತಾಯಿದ್ರು, ಹೋಗಿ ಕುತ್ಕೋಬೋದಾಗಿತ್ತು. ಎಷ್ಟು ಹ್ಯೂಜ್ ಆಗಿತ್ತು. ನಮಗೆ ಏರ್ ಶೋ ನೋಡಬೇಕಾ ಅಥವಾ ಈ ಸ್ಟಾಲಲ್ಲಿ ವಾಕ್ ಮಾಡ್ಕೊಂಡು ಹೋಗ್ಬೇಕಾ, ಆಲ್ರೆಡಿ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಬಂದೆ ಕಾಲು ನೋವು ಆಗ್ಬಿಟ್ಟಿತ್ತು. ಸೊ ನಾವು ಜಾಸ್ತಿ ಸ್ಟಾಲ್ಸಲ್ಲಿ ವಾಕೇ ಮಾಡಲಿಲ್ಲ, ಒಂದು ಕಡೆ ಕುತ್ಕೊಂಡು ಏರ್ ಶೋ ನೋಡ್ತಾ ಇದ್ವಿ. ಬೇರೆ ಬೇರೆ ಏರ್ಲೈನ್ಸ್ ಅವ್ರದ್ದು ಎಲ್ಲ ಶೋಸ್ ನಡೀತಾ ಇತ್ತು, ಹಾಫ್ ಆನ್ ಅವರ್ಗೆ ಒಂದೊಂದು ಶೋಸ್ ಇತ್ತು. ಎಲ್ಲಾನು ನಾನು ವಿಡಿಯೋ ಕವರ್ ಮಾಡಿಲ್ಲ, ಸ್ವಲ್ಪನಷ್ಟೇ ಮಾಡಿದೆ. Jag pratade lite om kraft. Som är rätt ಎಲ್ಲಿದೆ ನನಗೆ ಕಾಣಿಸ್ತಾನೆ ಇಲ್ಲ. पर वो निकाल दो ना ಇವಾಗ ಬರುತ್ತೆ ನೋಡು, ಉಳ್ಕೊ ನೋಡು. ಮೇಲೆ ಮೇಲೆ Urban Cowboys allihopa. Initial. Om man kikar lite närmare när man landar nu så kan man se att de främre... उल्टा करके नीचे ನಾವು 3:30 ಅಷ್ಟರಲ್ಲೇ ಹೊರಟ್ವಿ. ಇನ್ನೂ ಸುಮಾರು ಶೋಸ್ ಎಲ್ಲ ಇತ್ತು, ಬಟ್ ಬರುವಾಗ ಕ್ಯೂ ಇತ್ತಲ್ವಾ, ಅದೇ ಥರ ಲಾಂಗ್ ಕ್ಯೂ ಆಗಿಬಿಡುತ್ತೆ, ಮಕ್ಕಳು ಬೇರೆ ಟಯರ್ಡ್ ಆಗಿದ್ದಾರೆ ಅಂದ್ಬಿಟ್ಟು ಹೊರಟ್ವಿ. ಫೈನಲಿ ಮುಗಿಸ್ಕೊಂಡು ಹೊರಟಿದ್ದೀವಿ. ಇವಾಗ ಮತ್ತೆ ಕ್ಯೂನಲ್ಲಿ ನಿಂತ್ಕೋಬೇಕು ಬಸ್ಸಿಗೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ನಮಗೂ ಕೂಡ ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು, ಮಕ್ಕಳು ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ರು, ಕಾಲೆಲ್ಲ ನೋವು ಬಂತು ನಿಂತ್ಕೊಂಡು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.